ಎಲ್ರಿಗೂ ನಮಸ್ಕಾರ. ನಾವು ಈ ಒಂದು ವಿಡಿಯೋದಲ್ಲಿ ಕೋಡ್ ಬದಲಾವಣೆಗಳನ್ನ ಡೆವಲಪರ್ಗಳು ಹೇಗೆ ಟ್ರ್ಯಾಕ್ ಮಾಡ್ತಾರೆ ಅನ್ನೋದು ತಿಳಿಯೋಣ. ಅದಕ್ಕೆ ಗಿಟ್ಟನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಫೆಮಿಲಿಯರ್ ಸ್ಟ್ರಗಲ್ ಬಗ್ಗೆ ಮಾತಾಡೋಣ. ನಿಮ್ಮಲ್ಲಿ ಇಲ್ಲಿ ಎಷ್ಟು ಜನ ಒಂದು ಫೈಲ್ ಅನ್ನು ಪ್ರಾಜೆಕ್ಟ್ ಫೈನಲ್ ಅಂತ ಸೇವ್ ಮಾಡಿ ಮತ್ತೆ ಮಿಸ್ಟೇಕ್ ಇದೆ ಅಂತ ಅದನ್ನು ಪ್ರಾಜೆಕ್ಟ್ ಫೈನಲ್ ವರ್ಷನ್ 2 ಆಮೇಲೆ ಪ್ರಾಜೆಕ್ಟ್ ಫೈನಲ್ ರಿಯಲ್ ವರ್ಷನ್ ಅಂತ ಸೇವ್ ಮಾಡಿದ್ದೀರಾ? ಸೊ ಫುಲ್ ಕನ್ಫ್ಯೂಷನ್ ಅಲ್ವಾ? ಸೊ ಇಮ್ಯಾಜಿನ್ ಮಾಡಿ 1000 ಲೈನ್ಸ್ ಆಫ್ ಕೋಡ್ ಇದೆ ಮತ್ತು 10 ಡೆವಲಪರ್ ಇದ್ದಾರೆ. ಸೊ ಆಗ ಅವರ ಪರಿಸ್ಥಿತಿ ಹೇಗಿರುತ್ತೆ? ಅದು ದೊಡ್ಡ ಡಿಸಾಸ್ಟರ್ ಆಗುತ್ತೆ ಅಲ್ವಾ? ಸೊ ಇವತ್ತು ನಾವು ಅದಕ್ಕೆ ಸಲ್ಯೂಷನ್ ಬಗ್ಗೆ ಮಾತಾಡೋಣ, ಅದೇ ಗಿಟ್. ಸೊ ಕೋಡಿಂಗ್ ಮಾಡುವಾಗ ನಿಮ್ಮ ಸ್ಯಾನಿಟಿ ಕಾಪಾಡಿಕೊಳ್ಳೋದಕ್ಕೆ ಇದು ಒಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್. ಸೊ ಗಿಟ್ ಅಂದರೆ ಏನು? ಟೆಕ್ನಿಕಲಿ ಇದನ್ನು ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತಾರೆ. ಕೇಳೋಕ್ಕೆ ತುಂಬ ಬೋರಿಂಗ್ ಆಗಿದೆ ಅಲ್ವಾ? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಗಿಟ್ ನಿಮ್ಮ ಕೋಡ್ಗೆ ಒಂದು ಟೈಮ್ ಮೆಷಿನ್ ಇದ್ದಾಗ. ಸೊ ಫಸ್ಟ್ ಇದು ಹಿಸ್ಟ್ರಿನ ಟ್ರ್ಯಾಕ್ ಮಾಡುತ್ತೆ. ನೀವು ಮಾಡಿದ ಪ್ರತಿ ಚೇಂಜಲ್ಲೂ ರೆಕಾರ್ಡ್ ಆಗಿರುತ್ತೆ. ಸೆಕೆಂಡ್, ಇದು ಸೇಫ್ಟಿ ಕೊಡುತ್ತೆ. ಆಕ್ಸಿಡೆಂಟ್ ಆಗಿ ಇಂಪಾರ್ಟೆಂಟ್ ಕೋಡ್ ಡಿಲೀಟ್ ಮಾಡಿದರೆ ನೀವು ಟೈಮ್ನಲ್ಲಿ ಹಿಂದೆ ಹೋಗಿ ಅದನ್ನು ಸರಿ ಮಾಡ್ಬೋದು. ಥರ್ಡ್, ಇದು ಟೀಮ್ ವರ್ಕ್ಗೆ ಹೆಲ್ಪ್ ಮಾಡುತ್ತೆ. ಒಬ್ಬರ ಕೋಡನ್ನು ಇನ್ನೊಬ್ಬರು ಓವರ್ ರೈಟ್ ಮಾಡಿದಾಗೆ ಎಲ್ಲರ ಜೊತೆ ಕೆಲಸ ಮಾಡ್ಬೋದು. ಈ ಟೈಮ್ ಮೆಷಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಗಿಟ್ ಹೇಗೆ ಥಿಂಕ್ ಮಾಡುತ್ತೆ ಅಂತ ತಿಳ್ಕೊಬೇಕು. ಸೊ ಇದು ಬರೀ ಓಪನ್ ಮತ್ತು ಸೇವ್ ಅಲ್ಲ. ಗಿಟ್ನಲ್ಲಿ 3 ಸ್ಟೇಜ್ ಇರುತ್ತೆ. ಮೊದಲನೇದಾಗಿ ವರ್ಕಿಂಗ್ ಡೈರೆಕ್ಟ್ರಿ. ಸೊ ಇದು ನಿಮ್ಮ ಡೆಸ್ಕ್ ಥರ. ಇಲ್ಲಿ ನೀವು ಟೈಪಿಂಗ್ ಮಾಡ್ತೀರಾ ಮತ್ತು ಚೇಂಜಸ್ ಮಾಡ್ತೀರಾ. ಈ ಚೇಂಜಸ್ ಇನ್ನೂ ಟ್ರ್ಯಾಕ್ ಆಗಿರೋದಿಲ್ಲ. ಸೊ ಎರಡನೇದಾಗಿ ಸ್ಟೇಜಿಂಗ್ ಏರಿಯಾ. ಸೊ ಇದು ಒಂದು ಬಾಕ್ಸ್ ಥರ ಅಂದ್ಕೊಳ್ಳಿ. ಟು ಬಿ ಶಿಫ್ಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಯಾವ ಫೈಲ್ಸ್ನ ಸೇವ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ ನೀವು ಈ ಬಾಕ್ಸ್ ಒಳಗಡೆ ಹಾಕ್ತೀರಾ. ಸೊ ಕೊನೆಯದಾಗಿ ಲೋಕಲ್ ರೆಪೋಸಿಟರಿ. ಇದು ನಿಮ್ಮ ಫಿಲ್ಲಿಂಗ್ ಕ್ಯಾಬಿನೆಟ್ ಅಂತ ಅಂದ್ಕೊಳ್ಳಿ. ಸೊ ನೀವು ಕಮಿಟ್ ಮಾಡಿದಾಗ ಆ ಬಾಕ್ಸ್ ಸೀಲ್ ಆಗಿ ಕ್ಯಾಬಿನೆಟ್ ಒಳಗಡೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ ಮತ್ತು ಇದು ಒಂದು ಹಿಸ್ಟ್ರಿ ಆಗಿ ಸೇವ್ ಆಗುತ್ತೆ. ಓಕೆ, ಥಿಯರಿ ಸಾಕು. ರೆಗ್ಯುಲರ್ ಆಗಿ ಯೂಸ್ ಮಾಡುವ ಆ್ಯಕ್ಷಲ್ ಕಮಾಂಡ್ಸ್ನ ನೋಡೋಣ. ಮೊದಲನೇದಾಗಿ ಗಿಟ್ ಇನಿಟ್. ಇದು ನಿಮ್ಮ ಫೋಲ್ಡರ್ನ ಗಿಟ್ ರೆಪೋಸಿಟರಿ ಆಗಿ ಕನ್ವರ್ಟ್ ಮಾಡುತ್ತೆ. ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಇದನ್ನು ಒಮ್ಮೆ ಮಾಡಿದರೆ ಸಾಕು. ನೆಕ್ಸ್ಟ್ ನೀವು ಕೆಲಸ ಮುಗಿಸಿದ್ದೀರಾ ಮತ್ತು ಸೇವ್ ಮಾಡಬೇಕು. ಆಗಲೇ ಬಾಕ್ಸ್ ಬಗ್ಗೆ ಹೇಳಿದ್ದೆ ಅಲ್ವಾ? ಸೊ ಗಿಟ್ ಆ್ಯಡ್ ಡಾಟ್ ಯೂಸ್ ಮಾಡಿ ಎಲ್ಲ ಫೈಲ್ಸ್ನ ಡೆಸ್ಕಿಂದ ಸ್ಟೇಜಿಂಗ್ ಏರಿಯಾಗೆ ಮೂವ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಸ್ನ್ಯಾಪ್ಶಾಟ್ ತೊಗೊಳ್ಳೋದಕ್ಕೆ ಗಿಟ್ ಕಮಿಟ್ನ ಯೂಸ್ ಮಾಡ್ತೀವಿ. ಸೊ -m ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಮೆಸೇಜ್ನ ಅದ್ರ ಜೊತೆಯಲ್ಲಿ ಟ್ಯಾಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ನೀವು ಏನು ಚೇಂಜ್ ಮಾಡಿದ್ದೀರಾ ಅಂತ ಮರೆತು ಹೋಗಿರ್ತೀರ. ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ -m ಯೂಸ್ ಮಾಡ್ಕೊತೀವಿ. ಲಾಸ್ಟಿಗೆ ಗಿಟ್ ಲಾಗ್. ಇದು ನಿಮ್ಮ ಹಿಸ್ಟ್ರಿ ಬುಕ್, ನಿಮ್ಮ ಟೈಮ್ ಮಷಿನ್ ಟ್ರಾವೆಲ್ ಲಾಗ್ ಥರ. ಈಗ ಗಿಟ್ನ ಕಿಲರ್ ಫೀಚರ್ ಬಗ್ಗೆ ಹೇಳ್ತೇನೆ, ಅದೇ ಬ್ರಾಂಚಿಂಗ್. ಇಮ್ಯಾಜಿನ್ ಮಾಡಿ ಒಂದು ಸಣ್ಣ ವೆಬ್ಸೈಟ್ ರನ್ ಆಗ್ತಿದೆ, ಬಟ್ ನೀವು ಹೊಸದೊಂದು ಡಿಸೈನ್ ಟ್ರೈ ಮಾಡಬೇಕು. ವರ್ಕಿಂಗ್ ವರ್ಷನ್ನ ಹಾಳು ಮಾಡಬಾರ್ದು. ಸೊ ಆ ಟೈಮ್ನಲ್ಲಿ ನೀವು ಗಿಟ್ನಲ್ಲಿ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡಿ. ಇಲ್ಲಿ ನೀವು ಏನು ಬೇಕಾದರೂ ಮಾಡಿ, ಬ್ರೇಕ್ ಮಾಡಿ, ಡಿಲೀಟ್ ಮಾಡಿ. ಮೇನ್ ಲೈನ್ ಅಂದರೆ ನಿಮ್ಮ ವರ್ಕಿಂಗ್ ವೆಬ್ಸೈಟ್ ಹೇಗಿರುತ್ತೋ ಹಾಗೆ ಇರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬ್ರಾಂಚ್ನ ಯೂಸ್ ಮಾಡ್ಕೊತೀವಿ. ನಿಮ್ಮ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದರೆ ಆ ಚೇಂಜಸ್ನ ವಾಪಸ್ ಮೈನ್ ಪ್ರಾಜೆಕ್ಟ್ಗೆ ತರೋದನ್ನೇ ಮರ್ಜಿಂಗ್ ಅಂತೀವಿ. ಯೂಶಲಿ ಗಿಟ್ ತುಂಬ ಸ್ಮಾರ್ಟ್ ಇರುತ್ತೆ. ಅದೇ ಆಟೋಮೆಟಿಕ್ ಆಗಿ ಫೈಲ್ಸ್ನ ಕಂಬೈನ್ ಮಾಡುತ್ತೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರು ಸೇಮ್ ಲೈನ್ನ ಚೇಂಜ್ ಮಾಡಿದರೆ ಗಿಟ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನೇ ಮರ್ಜ್ ಕಾನ್ಫ್ಲಿಕ್ಟ್ ಅಂತಾರೆ. ಕೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಬಟ್ ಸಿಂಪಲ್ ಆಗಿ ಗಿಟ್ ನಿಮ್ಮನ್ನು ಕೇಳುತ್ತೆ, ಯಾವ ವರ್ಷನ್ ಕರೆಕ್ಟ್ ಇದೆ ಅಂತ. ಸೊ ನೀವು ಕರೆಕ್ಟ್ ವರ್ಷನ್ ಸೆಲೆಕ್ಟ್ ಮಾಡಿದರೆ ಸಾಕು, ಮರ್ಜ್ ಮುಗಿಸುತ್ತೆ. ಸೊ ಇಲ್ಲಿವರೆಗೂ ಎಲ್ಲವೂ ನಿಮ್ಮ ಕಂಪ್ಯೂಟರ್ನಲ್ಲೇ ಇತ್ತು. ಬಟ್ ಯೂಶಲಿ ನಾವು ಟೀಮ್ ಜೊತೆ ಕೆಲಸ ಮಾಡ್ತೇವೆ. ಸೊ ಇಲ್ಲಿ ಗಿಟ್ ಹಬ್ ಅಥವಾ ಗಿಟ್ ಲ್ಯಾಬ್ ಬರುತ್ತೆ. ಸೊ ಇದು ನಿಮ್ಮ ಕೋಡ್ಗೆ ಕ್ಲೌಡ್ ಸ್ಟೋರೇಜ್ ಥರ. ನಿಮ್ಮ ವರ್ಕ್ನ ಅಪ್ಲೋಡ್ ಮಾಡೋದಕ್ಕೆ ಮತ್ತು ನಿಮ್ಮ ಟೀಮ್ಗೆ ತೋರಿಸೋದಕ್ಕೆ ನೀವು ಕೋಡ್ನ ಪುಷ್ ಮಾಡ್ತೀರಾ. ನಿಮ್ಮ ಫ್ರೆಂಡ್ ಮಾಡಿದ ಚೇಂಜಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಪುಲ್ನ ಯೂಸ್ ಮಾಡ್ತೀರಾ. ಸೊ ಕೋಡ್, ಕಮಿಟ್, ಪುಷ್, ಪುಲ್ ಇದೇ ಮಾಡರ್ನ್ ಸಾಫ್ಟ್ವೇರ್ನ ಆರ್ಟ್ಬಿಟ್. ಕೊನೆಯದಾಗಿ ಒಂದು ರೀಕ್ಯಾಪ್. ಸ್ನ್ಯಾಪ್ಶಾಟ್ ಅಂದರೆ ನಿಮ್ಮ ಫೈಲ್ಸ್ನ ಫುಲ್ ಸ್ಟೇಟ್ನ ಸೇವ್ ಮಾಡ್ಕೊಳುತ್ತೆ. ಸೊ ಹಿಸ್ಟ್ರಿ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಸೊ ವರ್ಕ್ ಫ್ಲೋ ಅಂತಂದರೆ ಫಸ್ಟು ಡೈರೆಕ್ಟ್ರಿಯಿಂದ ಸ್ಟೇಜಿಂಗ್, ಅದಾದಮೇಲೆ ರೆಪಾಸಿಟರಿಗೆ ಮೂವ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದು ಬ್ರಾಂಚಿಂಗ್. ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಬ್ರಾಂಚಸ್ ಯೂಸ್ ಮಾಡಿ. ರಿಮೋಟ್ಸ್, ಟೀಮ್ ಜೊತೆ ಸಿಂಕ್ ಆಗೋದಕ್ಕೆ ಪುಷ್ ಮತ್ತು ಪುಲ್ನ ಯೂಸ್ ಮಾಡಿ. ಗಿಟ್ ಕಲಿಯೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಒಮ್ಮೆ ಕಲ್ತ್ರೆ ಸಾಕು. ಇದು ನೀವು ಇಲ್ಲದೆ ಕೋಡಿಂಗೇ ಮಾಡೋಕ್ಕಾಗಲ್ಲ ಅಂತೀರಾ.